ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಆದಿಕಾಂಡ ಪುಸ್ತಕದ ಅಧ್ಯಯನವು ನಮಗೆ ತಿಳಿಸುವ ಅಮೂಲ್ಯ ಸಂಗತಿಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ಇಂದಿನ ಅಧ್ಯಯನವು ಸಾರಾಯಳ ಸಲಹೆ, ಹಾಗರಳು ಯಜಮಾನಿಯ ಬಳಿಯಿಂದ ಓಡಿ ಹೋದದ್ದು, ಅಬ್ರಹಾಮನ 7 ಪರೀಕ್ಷೆಗಳು ಹಾಗೂ 17ನೇ ಅಧ್ಯಾಯದ ಪ್ರಾರಂಭದಲ್ಲಿನ ಪ್ರಮುಖ ವಿಷಯಗಳನ್ನು ತಿಳಿದುಕೊಳ್ಳಲಿರುವೆವು. ಆದುದರಿಂದ ಪ್ರಾರ್ಥನಾಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ನಿನ್ನ ನುಡಿಯು ನನ್ನನ್ನು ಚೈತನ್ಯಗೊಳಿಸುತ್ತದೆ. ಆಪತ್ಕಾಲದಲ್ಲಿ ಇದೇ ನನಗೆ ಆದರಣೆ. ಕೀರ್ತನೆಗಳು 119:50 ವಚನ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಂದಿನ ನಮ್ಮ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ ಆದಿಕಾಂಡ ಪುಸ್ತಕದ 16ನೇ ಅಧ್ಯಾಯದ ಧ್ಯಾನವನ್ನು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಸಾರಾಯಳ ಸಲಹೆ, ಹಾಗರಳ ಪಲಾಯನ, ಪರಿಶೋಧನೆ ಎಂಬುದಾಗಿದೆ. ನಾವು ಈ ಅಧ್ಯಾಯಕ್ಕೆ ಬರುವಾಗ ಇದು ಸತ್ಯವೇದದಲ್ಲಿ ಇಲ್ಲದಿರುತ್ತಿದ್ದರೆ ಒಳ್ಳೆಯದಿತ್ತೆಂದು ನಾನು ನೆನೆಸಿದ್ದು ಸುಳ್ಳಲ್ಲ. 15ನೇ ಅಧ್ಯಾಯದಲ್ಲಿ ಅಬ್ರಾಮನು ಉನ್ನತ ಸ್ಥಿತಿಗೆ ತಲುಪಿದಾಗ ಅವನು ನಿಜವಾಗಿ ಉತ್ತಮನೆಂದು ನಾವು ಭಾವಿಸಬಹುದು. ಆದರೆ ಅವನು ಪರಿಪೂರ್ಣನಾಗಿರಲಿಲ್ಲ. ಮನುಷ್ಯನಲ್ಲಿನ ನಂಬಿಕೆಯ ಕೊರತೆಯನ್ನು ಈ 16ನೇ ಅಧ್ಯಾಯದಲ್ಲಿ ನೋಡುತ್ತೇವೆ. ಇದರಲ್ಲಿ ಅಬ್ರಹಾಮನ ಹಾಗೂ ಸಾರಾಯಳಲ್ಲಿನ ನಂಬಿಕೆಯ ಕೊರತೆಯನ್ನು ನಾವು ಕಾಣುತ್ತೇವೆ. ಇದರಿಂದ ಪ್ರಿಯರೇ, ಇಸ್ಮಾಯೇಲನ ಜನನವಾಗುತ್ತದೆ. ಹಿಂದಿನ ಅಧ್ಯಾಯದಲ್ಲಿನ ಅದ್ಭುತದ ಬಳಿಕ ಇದು ನಿಜವಾಗಿಯೂ ದುರದೃಷ್ಟದಂತೆ ಕಾಣುತ್ತದೆ. ಮುಂದಕ್ಕೆ ನಾವು ಸಾರಾಯಳ ಸಲಹೆ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 1ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಬ್ರಹಾಮನ ಹೆಂಡತಿಯಾದ ಸಾರಾಯಳಿಗೆ ಮಕ್ಕಳಿರಲಿಲ್ಲ. ಆಕೆಗೆ ಐಗುಪ್ತ ದೇಶದವಳಾದ ಹಾಗರಳೆಂಬ ದಾಸಿ ಇದ್ದಳು ಎಂಬುದಾಗಿ. ಅಬ್ರಹಾಮನು ತೊಡಕಾಗಬಹುದಾದ 2 ಸಂಗತಿಗಳನ್ನು ಸತ್ಯವೇದದಲ್ಲಿ ಮಾಡಿಕೊಂಡನು. ಒಂದು ಅಪಾರವಾದ ಐಶ್ವರ್ಯ, ಇನ್ನೊಂದು ಐಗುಪ್ತಳಾದ ಈ ದಾಸಿ. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 2ನೇ ವಚನವನ್ನು. ಸಾರಾಯಳು ಅಬ್ರಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ, ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು, ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದಿತ್ತು ಎಂದು ಹೇಳಲು ಎಂಬುದಾಗಿ. ಪ್ರಿಯರೇ, ಸಾರಾಯಳು ಹೇಳಿದ ಸಲಹೆ ಆ ದಿನಗಳಲ್ಲಿ ಸಾಮಾನ್ಯವಾದ ಸಂಗತಿಯಾಗಿತ್ತು. ಮಕ್ಕಳಾಗದಿದ್ದಾಗ ದಾಸಿ ಅಥವಾ ಉಪಪತ್ನಿಯಿಂದ ಮಕ್ಕಳನ್ನು ಪಡೆಯುತ್ತಿದ್ದರು. ದೇವರು ಇದನ್ನು ಸಮ್ಮತಿಸಿದನೆಂದು ಹೇಳಬೇಡ್ರಿ. ಆತನು ಇದನ್ನೆಂದೂ ಒಪ್ಪಿರಲಿಲ್ಲ. ಇದು ಕೇವಲ ಸಾರಾಯಳ ಅಭಿಪ್ರಾಯವಾಗಿತ್ತು. ಅಬ್ರಾಮ ಆಕೆಯ ಮಾತಿಗೆ ಒಪ್ಪಿದನು. ಇಲ್ಲಿ ಅವನು ಕುಟುಂಬದ ಯಜಮಾನನ ಸ್ಥಾನಕ್ಕೆ ಚ್ಯುತಿ ತಂದಂತೆ ಕಾಣುತ್ತಿದೆ. ಅವನು ಸಾರಾಯಳ ಸಲಹೆಯನ್ನು ಸ್ವೀಕರಿಸಿದನು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 3ನೇ ವಚನವನ್ನು. ಅಬ್ರಾಮನು 10 ವರ್ಷ ಕಾನಾನ್ ದೇಶದಲ್ಲಿ ವಾಸಿಸಿದ ಮೇಲೆ ಅವನ ಹೆಂಡತಿಯಾದ ಸಾರಾಯಳು ಐಗುಪ್ತಳಾದ ಹಾಗರಳೆಂಬ ದಾಸಿಯನ್ನು ಕರೆದು ತನ್ನ ಗಂಡನಿಗೆ ಹೆಂಡತಿಯಾಗಿ ಒಪ್ಪಿಸಿದಳು ಎಂಬುದಾಗಿ. ಸಾರಾಯಳ ಈ ದಾಸಿಯು ಉಪಪತ್ನಿಯಾದಳು. ಇದು ದೇವರ ಚಿತ್ತಕ್ಕನುಸಾರವಾದದ್ದಲ್ಲ ಪ್ರಿಯರೇ. ದೇವರು ಆಕೆಯ ಸಂತಾನವನ್ನೆಂದೂ ಒಪ್ಪಲಾರನು, ಒಪ್ಪಲೂ ಇಲ್ಲ. ಯಾಕಂದರೆ ಅದು ತಪ್ಪಾದದ್ದಾಗಿತ್ತು. ದೇವರು ಇದಕ್ಕೆ ಸಮ್ಮತಿಸನೆಂದು ಹೇಳಬೇಡಿರಿ. ಇದೊಂದು ಚಾರಿತ್ರಿಕ ಸತ್ಯವಾದದ್ದರಿಂದ ಅದು ದಾಖಲೆಯಾಗಿ ಮಾಡಲ್ಪಟ್ಟಿದೆ. ಮುಂದಕ್ಕೆ ನೋಡ್ರಿ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 4ನೇ ವಚನವನ್ನು. ಅವನು ಹಾಗರಳನ್ನು ಕೂಡಲು ಬಸುರಾದಳು. ತಾನು ಬಸುರಾದನೆಂದು ತಿಳುಕೊಂಡಾಗ ಅವಳು ಯಜಮಾನಿಯನ್ನು ತಾತ್ಸಾರ ಮಾಡಿದಳು ಎಂಬುದಾಗಿ. ಪ್ರಿಯರೇ, ಹಾಗರಳು ನೆನೆಸಿದಳು, ನಾನು ಅಬ್ರಹಾಮನಿಗೆ ಒಬ್ಬ ಮಗನನ್ನು ಕೊಟ್ಟಿದ್ದೇನೆ. ಸಾರಳಿಂದ ಇದು ಸಾಧ್ಯವಾಗಲಿಲ್ಲ. ಆದ್ದರಿಂದ ಆಕೆ ಸಾರಾಯಳನ್ನು ತಾತ್ಸಾರ ಮಾಡಿದಳು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 5ನೇ ವಚನವನ್ನು. ಆಗ ಸಾರಾಯಳು ಅಬ್ರಾಮನಿಗೆ, ನನ್ನ ಗೋಳು ನಿನಗೆ ತಗಲಲಿ, ನನ್ನ ದಾಸಿಯನ್ನು ನಿನಗೆ ಹೆಂಡತಿಯಾಗಿ ಒಪ್ಪಿಸಿದೆನಷ್ಟೇ. ಅವಳು ತಾನು ಬಸುರಾದೆನೆಂದು ತಿಳಿದು ನನ್ನನ್ನು ತಾತ್ಸಾರ ಮಾಡುತ್ತಾಳೆ.
ನಿನಗೂ ನನಗೂ ಯೆಹೋವನೇ ನ್ಯಾಯ ತೀರಿಸಲಿ ಎಂದು ಹೇಳಿದಳು ಎಂಬುದಾಗಿ. ಪ್ರಿಯರೇ, ಈ ವಚನವನ್ನು ಸುಮ್ಮಗೆ ದಾಟಬೇಡಿರಿ. ದೇವರು ಇದೆಲ್ಲಕ್ಕೂ ಒಪ್ಪಿದನೆಂದು ಭಾವಿಸಬೇಡಿರಿ. ಇದು ತಪ್ಪು ಎಂದು ದೇವರು ಹೇಳುತ್ತಾನೆ. ಸಾರಾಯಳು ತಾನು ತಪ್ಪು ಮಾಡಿದ್ದೇನೆಂದು ತಿಳಿದುಕೊಳ್ಳುತ್ತಾಳೆ. ನನ್ನ ಗೋಳು ನಿನಗೆ ತಗಲಲಿ ಎಂದು ಆಕೆ ಹೇಳುತ್ತಾಳೆ. ಆಕೆ ತಪ್ಪು ಮಾಡಿದ್ದಳು. ದೇವರು ಇದನ್ನೆಂದಿಗೂ ಒಪ್ಪಿಕೊಳ್ಳುವುದಿಲ್ಲ ಮತ್ತು ಇದರಿಂದ ಅಬ್ರಾಮನಿಗೆ ಮನೋವೇದನೆಯುಂಟಾಗುತ್ತದೆ. ಅಬ್ರಾಮನು ಸಾರಾಯಳು ದೇವರನ್ನು ಪೂರ್ಣವಾಗಿ ನಂಬಲಿಲ್ಲ. ಅಬ್ರಾಮ ಸಾರಾಯಳು ಕಸ್ದಿಯರ ಊರು ದೇಶದಲ್ಲಿ ಬೆಳೆದು ಬಂದವರು. ಅಲ್ಲಿ ಇದು ಸಾಮಾನ್ಯ ಸಂಗತಿಯಾಗಿದ್ದು ಅದರ ನೈತಿಕ ವಿಚಾರದ ಕುರಿತು ಯಾರೂ ಯೋಚಿಸ್ತಿರಲಿಲ್ಲ. ಭಯಂಕರವಾದ ಸತ್ಯವೇನೆಂದರೆ ಅವರು ದೇವರನ್ನು ನಂಬುತ್ತಿರಲಿಲ್ಲ. ಸಾರಾಯಳ ದಾಸಿಯನ್ನು ಅಬ್ರಾಮನು ಕೂಡಿದ್ದು ನಿಜವಾಗಿ ಪಾಪ ಕೃತ್ಯವಾಗಿತ್ತು ಮತ್ತು ದೇವರು ಅದನ್ನು ಪಾಪವೆಂದೇ ಪರಿಗಣಿಸಿದನು. ಆದರೆ ನಾವು ಈ ದಿನಗಳಲ್ಲಿ ಇಟ್ಟುಕೊಳ್ಳುವುದು ಪಾಪ ಎಂದಷ್ಟೇ ಹೇಳುತ್ತೇವೆ, ಹೊರತಾಗಿ ಅಪನಂಬಿಕೆಯನ್ನು ವಿಶೇಷವೆಂದೆನಿಸುವುದಿಲ್ಲ. ಆದರೂ ಇಲ್ಲಿನ ಮಹಾಪರಾಧವು ಅಪನಂಬಿಕೆಯೇ ಆಗಿದ್ದು ಇತರ ಪಾಪಗಳಿಗಿಂತ ವಿಶೇಷವಾದದ್ದಾಗಿತ್ತು. ಪ್ರಿಯರೇ, ಮುಂದಕ್ಕೆ ನಾವು ಹಾಗರಳು ಓಡಿ ಹೋದದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 6ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ನಿನ್ನ ದಾಸಿಯು ನಿನ್ನ ಕೈಯಲ್ಲೇ ಇದ್ದಾಳೆ, ಮನಸ್ಸು ಬಂದಂತೆ ಮಾಡು ಅಂದನು. ಆಗ ಸಾರಾಯಳು ಅವಳನ್ನು ಬಾಧಿಸಲು ಅವಳು ಓಡಿ ಹೋದಳು ಎಂಬುದಾಗಿ. ಹಾಗರಳು ಅಲ್ಲಿಂದ, ಅಂದರೆ ಅವರ ಬಳಿಯಿಂದ ಓಡಿ ಹೋದಳು. ಇದರಿಂದ ಆಕೆ ಹಾಗೂ ಆಕೆಯ ಮಗು ಇಬ್ಬರು ಸಾವನ್ನೆದುರಿಸುವ ಸ್ಥಿತಿಗೆ ಒಳಗಾದರು. ಮುಂದಕ್ಕೆ ಏನಾಗುತ್ತೆ ನೋಡೋಣ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿ. ಅವಳು ಮರಳುಗಾಡಿನಲ್ಲಿ ಶೂರಿನ ಮಾರ್ಗದ ಹೊರತೆಯ ಹತ್ತಿರ ಇರುವಾಗ ಯೆಹೋವನ ದೂತನು ಅವಳನ್ನು ಕಂಡು ಎಂಬುದಾಗಿ. ಪ್ರಿಯರೇ, ಈ ಯೆಹೋವನ ದೂತನು ನರವತಾರದ ಮೊದಲಿನ ಕ್ರಿಸ್ತನೇ ಎಂದು ನಾನು ನಂಬುತ್ತೇನೆ. ಆತನ ಸ್ವಭಾವವೇ ಇದಾಗಿದೆ, ತಪ್ಪಿ ಹೋದವರನ್ನು ಹುಡುಕುತ್ತಾ ಹೋಗುವುದು. ಹಾಗರಳು ಮನೆಯಿಂದ ಬಹು ದೂರ ಬಂದಿದ್ದಳು. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ನೋಡೋಣ. ಸಾರಾಯಳ ದಾಸಿಯಾದ ಹಾಗರಳೆ, ಎಲ್ಲಿಂದ ಬಂದಿ, ಎಲ್ಲಿಗೆ ಹೋಗುತ್ತಿ ಎಂದು ಕೇಳಲು ಅವಳು, ನನ್ನ ಯಜಮಾನಿಯಾದ ಸಾರಾಯಳ ಬಳಿಯಿಂದ ಓಡಿ ಹೋಗುತ್ತಾ ಇದ್ದೇನೆ ಅಂದಳು. ಅದಕ್ಕೆ ಯೆಹೋವನ ದೂತನು, ನೀನು ಯಜಮಾನಿಯ ಬಳಿಗೆ ಹಿಂದಿರುಗಿ ಹೋಗಿ ಅವಳಿಗೆ ತಗ್ಗಿ ನಡೆದುಕೋ ಅಂದನು. ಅದಲ್ಲದೆ ಯೆಹೋವನ ದೂತನು ಅವಳಿಗೆ, ನಿನಗೆ ಬಹು ಸಂತಾನವಾಗ ಮಾಡುವೆನು, ಅದು ಲೆಕ್ಕಿಸಕೂಡದಷ್ಟು ಅಪರಿಮಿತವಾಗುವುದು ಎಂದು ಹೇಳಿದನು ಎಂಬುದಾಗಿ. ಪ್ರಿಯರೇ, ಸತ್ಯವೇದದಲ್ಲಿ ಗಲಾತ್ಯ ಪತ್ರಿಕೆಯ 4ನೇ ಅಧ್ಯಾಯದಲ್ಲಿ ಪೌಲನು ಇದನ್ನು ಒಂದು ರೂಪಕವಾಗಿ ಉಪಯೋಗಿಸ್ತಾನೆ. ಅಲ್ಲಿ ಅವನು ಹಾಗರಳನ್ನು, ಅವಳ ಮಗನನ್ನು ಮೋಶೆಯ ಧರ್ಮಶಾಸ್ತ್ರ ಕೊಡಲ್ಪಟ್ಟ ಸೀನಾಯಿ ಬೆಟ್ಟಕ್ಕೆ ಹೋಲಿಸ್ತಾನೆ ಮತ್ತು ಆ ಧರ್ಮಶಾಸ್ತ್ರದ ನ್ಯಾಯಸಮ್ಮತತೆಗೆ ಹಾಗೂ ದಾಸತ್ವದ ಕುರಿತಾಗಿ ಮಾತನಾಡುತ್ತಾನೆ ಮತ್ತು ಸಾರಾಯಳು ಸ್ವತಂತ್ರವಾಗಿರುವವಳೆಂದು ಹೇಳುತ್ತಾನೆ. ಅಬ್ರಹಾಮನಿಗೆ ಸೇರಿದವಳು ಸಾರಾಯಳು, ಆಕೆ ಅವನ ಪತ್ನಿ. ಅನೇಕರು ಈ ದಿನಗಳಲ್ಲಿ ಬೇರೆಯದನ್ನು ತೆಗೆದುಕೊಳ್ಳಲು ಇಚ್ಛಿಸುತ್ತಾರೆ. ಅವರು ಧರ್ಮಶಾಸ್ತ್ರದ ಅಧೀನದಲ್ಲಿರಲು ಬಯಸುತ್ತಾರೆ. ಆದರೆ ಪ್ರಿಯರೇ, ವಿಶ್ವಾಸಿಗಳಾಗಿ ನಾವು ಕ್ರಿಸ್ತನಿಗೆ ಸೇರಿಸಲ್ಪಟ್ಟಿದ್ದೇವೆ. ಸಭೆಯು ಕ್ರಿಸ್ತನಿಗೆ ನಿಶ್ಚಯವಾದದ್ದಾಗಿದೆ. ಆಕೆ ಶುದ್ಧ ಕನ್ಯೆಯಾಗಿದ್ದು ಮುಂದೊಂದು ದಿನ ಕ್ರಿಸ್ತನ ಮದಲಗಿತ್ತಿಯಾಗಲಿಕ್ಕಿದೆ. ಆದ್ದರಿಂದ ನಾನು ಹೇಳುವುದೇನೆಂದರೆ, ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಾಗಬೇಕಿಲ್ಲ, ಅದು ಹಾಗರಳಂತಿದೆ. ಪೌಲನು ಇದೇ ವಿಚಾರವನ್ನು ಗಲಾತ್ಯ ಪತ್ರಿಕೆಯಲ್ಲಿ ತಿಳಿಸಲು ಯತ್ನಿಸಿದ್ದಾನೆ. ಪ್ರಿಯರೇ, ಈ ಘಟನೆಯು ಸಾರಾಯಳಿಗೆ ಅತಿ ದುಃಖಕರವಾಗಿತ್ತು. ಈಗಾಗಲೇ ದುಃಖ ಅವಳಿಗೆ ತಂದಿತ್ತು. ಮಾತ್ರವಲ್ಲದೆ ಮುಂದಕ್ಕೆ ಅಬ್ರಹಾಮನಿಗೂ ದುಃಖಕ್ಕೆ ಕಾರಣವಾಯಿತು. ಹಾಗರಳು ತಿರುಗಿ ಬಂದು ಮಗನನ್ನು ಹಡೆಯುತ್ತಾಳೆ. ಆ ಹುಡುಗನು ಅಬ್ರಹಾಮನಿಗೆ ಮಗನಾಗಿದ್ದನು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 11 ಮತ್ತು 12ನೇ ವಚನವನ್ನು.
ಮತ್ತು ಯೆಹೋವನ ದೂತನು ಅವಳಿಗೆ, ನೀನು ಬಸುರಾಗಿದೆಯಷ್ಟೇ, ನಿನಗೆ ಮಗನು ಹುಟ್ಟುವನು. ಯೆಹೋವನು ನಿನ್ನ ಕಷ್ಟದ ಕೂಗಿಗೆ ಕಿವಿಗೊಟ್ಟದರಿಂದ ಆ ಮಗನಿಗೆ ಇಸ್ಮಾಯೇಲ್ ಎಂದು ಹೆಸರಿಡಬೇಕು. ಅವನು ಕಾಡುಗತ್ತೆಯಂತೆ ಇರುವನು. ಅವನು ಎಲ್ಲರ ಮೇಲೆ ಕೈ ಎತ್ತುವನು, ಹಾಗೆಯೇ ಅವನ ಮೇಲೆ ಎಲ್ಲರೂ ಕೈ ಎತ್ತುವರು. ತನ್ನ ಅಣ್ಣ ತಮ್ಮಂದಿರ ಎದುರುಗಡೆಯಲ್ಲೇ ವಾಸವಾಗಿರುವನು ಎಂದು ಹೇಳಿ ಹೋದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಮಧ್ಯ ಪೂರ್ವ ಪ್ರದೇಶದ ಸುಮಾರು 4000 ವರ್ಷಗಳ ಕಾಲದ ಚರಿತ್ರೆಯೊಂದಿಗೆ ಈ ವಚನವನ್ನು ಹೋಲಿಸಿ ನೋಡಿದ್ದೀರೋ? ಈಗ ಆ ಪ್ರದೇಶದಲ್ಲಿ ಏನು ನಡೆಯುತ್ತಿದೆ? ಇಸ್ಮಾಯೇಲನ ಸಂತತಿಯವರು ಕ್ರೂರಿಗಳು. ಆ ಸಂತತಿಯ ಚರಿತ್ರೆಯು ಶತಮಾನಗಳಿಂದಲೂ ಇದೇ ಆಗಿದೆ ಮತ್ತು ಅದು ದೇವರು ತಿಳಿಸಿದ ಮಾತಿನ ಪೂರೈಸುವಿಕೆಯಾಗಿದೆ. ತಾವು ಅಬ್ರಹಾಮನ ಮಕ್ಕಳೆಂದು ಅವರು ಹೇಳುತ್ತಾರೆ, ಆದರೆ ಅವರು ಇಸ್ಮಾಯೇಲನ ಸಂತತಿಯವರಾಗಿದ್ದಾರೆ. ಅವರು ಇಸ್ಮಾಯೇಲನ ಮೂಲಕ ಅಬ್ರಹಾಮನಿಗೆ ಸಂಬಂಧಿಸಿದವರು. ಮುಂದಕ್ಕೆ ನೋಡೋಣ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 13 ಮತ್ತು 14ನೇ ವಚನವನ್ನು. ಅವಳು ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಅಂದುಕೊಂಡು ತನ್ನ ಸಂಗಡ ಮಾತಾಡಿದ್ದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹೆಸರಿಟ್ಟಳು. ಈ ಸಂಗತಿಯಿಂದ ಅಲ್ಲಿರುವ ಬಾವಿಗೆ ಲಹಿರೋಯಿ ಬಾವಿ ಎಂದು ಹೆಸರಾಯಿತು. ಅದು ಕಾದೇಶಿಗೂ ಬೇರೇದಿಗೂ ನಡುವೆ ಅದೇ ಎಂಬುದಾಗಿ. ಪ್ರಿಯರೇ, ದೇವರು ಹಾಗರಳಿಗೆ ಎಷ್ಟು ದಯೆ ತೋರಿಸಿದನು ನೋಡ್ರಿ. ಅದು ಆಕೆಯ ಪಾಪವಲ್ಲ. ಆದ್ದರಿಂದ ದೇವರು ಆಕೆಗೆ ಕೃಪೆ ತೋರಿಸ್ತಾನೆ. ಇಲ್ಲಿನ ದೇವದೂತನು ನರವತಾರ ಎತ್ತುವ ಮೊದಲಿನ ಕ್ರಿಸ್ತನೆಂದು ನಾನು ಪುನಃ ಹೇಳುತ್ತೇನೆ. ಆತನು ಒಳ್ಳೆಯ ಕುರುಬನು. ಹಾಗರಳಿಗೂ ಒಳ್ಳೆಯ ಸಮಾಚಾರವನ್ನು ತರುತ್ತಾನೆ. ತನ್ನ ಸಂಗಡ ಮಾತಾಡಿದ ಯೆಹೋವನಿಗೆ ಎಲ್ಲವನ್ನು ನೋಡುವ ದೇವರೆಂದು ಹಾಗರಳು ಹೆಸರಿಟ್ಟಳು. ಇದು ಆಕೆಗೆ ಹೊಸ ಸಂಗತಿಯಾಗಿತ್ತು. ಆಕೆ ಮೊದಲು ಇದನ್ನು ತಿಳಿದಿರಲಿಲ್ಲ. ಐಗುಪ್ತರಿಗೆ ದೇವರ ಕುರಿತಾದ ಸ್ವಲ್ಪವೇ ಜ್ಞಾನವಿತ್ತು. ಅವಳು ಹೇಳಿದಳು, ನನ್ನನ್ನು ನೋಡುವಾತನನ್ನು ನಾನು ಇಲ್ಲಿಯೂ ನೋಡಿದ್ದೇನಲ್ಲ ಎಂದು. ಪ್ರಿಯರೇ, ದೇವರು ತನ್ನನ್ನು ನೋಡಿದನೆಂದು ಅವಳಿಗೆ ಬಹು ಸಂತೋಷವನ್ನು ತಂದಿತು. ನಮಗೆ ದೇವರ ಕುರಿತಾಗಿ ಇನ್ನೂ ಹೆಚ್ಚಿನ ಸ್ಪಷ್ಟತೆ ಇರುವುದರಿಂದ ಇದು ನಮಗೆ ವಿಶೇಷವಾಗಿ ಕಾಣುವುದಿಲ್ಲ. ಆದರೆ ನಮ್ಮ ದೇವರ ಕುರಿತಾದ ಜ್ಞಾನವು ಹಾಗರಳಂತೆ ಸೀಮಿತವಾದದ್ದಾಗಿರಬಹುದು. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 16ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು. ಹಾಗರಳು ಅಬ್ರಹಾಮನಿಂದ ಮಗನನ್ನು ಹೆತ್ತಳು. ಅಬ್ರಾಮನು ಅವನಿಗೆ ಇಸ್ಮಾಯೇಲ್ ಎಂದು ಹೆಸರಿಟ್ಟನು. ಅವಳು ಇಸ್ಮಾಯೇಲನನ್ನು ಹೆತ್ತಾಗ ಅಬ್ರಹಾಮನು 86 ವರ್ಷದವನಾಗಿದ್ದನು ಎಂಬುದಾಗಿ. ಪ್ರಿಯರೇ, ಇಸ್ಮಾಯೇಲನು ಅಬ್ರಹಾಮನ ಮಗನೆಂಬುದನ್ನು ನೆನಪಿನಲ್ಲಿಡಿರಿ. ಅಬ್ರಹಾಮನು ಆಗ 86 ವರ್ಷದವನಾಗಿದ್ದನು. ಮುಂದಕ್ಕೆ ನಾವು ಅಬ್ರಹಾಮನಿಗಾದ ಪರೀಕ್ಷೆಗಳು ಎಂಬ ವಿಚಾರವನ್ನು ನೋಡೋಣ. ನಾವು ಈ ಅಧ್ಯಯನ ಮುಂದುವರಿಸುವ ಮೊದಲು ದೇವರು ಅಬ್ರಹಾಮನಿಗೆ 7 ಬಾರಿ ಕಾಣಿಸಿಕೊಂಡದನ್ನು ಒಮ್ಮೆ ತಿರುಗಿ ನೋಡೋಣ. ಈಗಾಗಲೇ ಅವುಗಳಲ್ಲಿ 5 ನೋಡಿರುತ್ತೇವೆ. ಅಬ್ರಹಾಮನ ಜೀವಿತದಲ್ಲಿಯೂ ಕೆಲವು ಸೋಲುಗಳಿದ್ದವು, ಆದರೆ ಜಯದ ಸನ್ನಿವೇಶಗಳೂ ಇದ್ದವು. ದೇವರು ಅವನನ್ನು 7 ಸಾರಿ ಪರೀಕ್ಷಿಸಿದನು. ಅದರಲ್ಲಿ ಮೊದಲನೆಯದು, ದೇವರು ಅಬ್ರಾಮನನ್ನು ಅವನ ಊರಾದ ಕಸ್ದಿಯರ ಊರ್ ಪ್ರದೇಶದಿಂದ ಕರೆದದ್ದು. ಇದಕ್ಕೆ ಅವನು ಆಂಶಿಕವಾಗಿ ಸ್ಪಂದಿಸಿದನು. ಅವನ ನಂಬಿಕೆ ಬಲಹೀನವಾದದ್ದಾಗಿತ್ತು, ಅಪರಿಪೂರ್ಣವಾದದ್ದು ಆಗಿತ್ತು. ಆದರೆ ಅವನು ದೇವರು ಹೇಳಿದಂತೆ ಅಲ್ಲಿಂದ ಹೊರಟನು. ಕೊನೆಗೆ ಅವನು ಕಾನಾನ್ ದೇಶಕ್ಕೆ ಸುರಕ್ಷಿತವಾಗಿ ತಲುಪಿದನು. ದೇವರು ಅವನನ್ನು ಆಶೀರ್ವದಿಸಿದನು. ಎರಡನೇದಾಗಿ, ಕಾನಾನ್ ದೇಶದಲ್ಲಿ ಬರ ಬಂತು. ಅಬ್ರಾಮನು ಕಾನಾನಿನಿಂದ ಐಗುಪ್ತಕ್ಕೆ ಓಡಿ ಹೋದನು. ಅಲ್ಲಿ ಅವನು ತುಂಬ ಐಶ್ವರ್ಯವನ್ನು, ಹಾಗರಳೆಂಬ ದಾಸಿಯನ್ನು ಪಡಕೊಂಡನು. ಎರಡೂ ಅವನಿಗೆ ಆತಂಕದ ಸಂಗತಿಗಳಾದವು. ಮೂರನೇದಾಗಿ, ಅಬ್ರಹಾಮನಿಗೆ ತುಂಬ ಐಶ್ವರ್ಯ ಕೊಡಲ್ಪಟ್ಟಿತು. ಇದು ಅವನಿಗೆ ನಿಜವಾದ ಪರಿಶೋಧನೆಯಾಗಿತ್ತು. ಅನೇಕರಿಗೆ ಐಶ್ವರ್ಯವು ಒಂದು ಎಡವುವ ಸಂಗತಿಯಾಗಿರುತ್ತದೆ. ಪ್ರಿಯರೇ, ನನಗೆ ಈ ತನಕ ದೇವರಿಂದಾದ ಪರೀಕ್ಷೆಗಳಿಗಿಂತ ಭಿನ್ನವಾದದ್ದನ್ನು ಆತನು ದಯಪಾಲಿಸಿರಬೇಕೆಂದು ನಾನು ಆಶೆ ಪಡುತ್ತೇನೆ. ಅಬ್ರಾಮನು ದೇವರನ್ನು ಮರೆತು ಬಿಡಲಿಲ್ಲ.
ಮತ್ತು ತನ್ನ ಸೋದರಳಿಯ ಲೋಟನಿಗೆ ಉದಾರಿಯಾಗಿದ್ದನು. ಲೋಟನು ಅವನಿಂದ ಬೇರೆಯಾದ ಬಳಿಕವೂ ಅವನಿಗೆ ಸಂಪತ್ತು ದೊರಕಿತು. ದೇವರು ಅವನಿಗೆ ಮತ್ತೊಮ್ಮೆ ಕಾಣಿಸಿದನು. 4ನೇದಾಗಿ, ಪೂರ್ವದ ರಾಜರನ್ನು ಸೋಲಿಸುವ ಮೂಲಕ ಅಬ್ರಹಾಮನಿಗೆ ಬಲವು ದೊರಕಿತು. ಇದು ನಿಜವಾದ ಪರೀಕ್ಷೆಯಾಗಿತ್ತು ಪ್ರಿಯರೇ, ಯಾಕಂದರೆ ಅವನು ಜಯಶಾಲಿಯಾದನು. ಮೆಲ್ಕಿಚೇದೇಕನು ಕೂಡ ಅವನನ್ನು ಸಂಧಿಸಿದನು. ಇದರಿಂದ ಅಬ್ರಹಾಮನಿಗೆ ಅವನ ಪರಿಶೋಧನೆಯಲ್ಲಿ ಬಲ ಬಂದಿರಬೇಕು. ಅವನು ಯುದ್ಧದ ಕೊಳ್ಳೆಯನ್ನು ಬೇಡವೆಂದು ಹೇಳಿದನು. ಬಳಿಕ ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡು ಅವನನ್ನು ಬಲಪಡಿಸಿದನು. 5ನೇದಾಗಿ, ಅಬ್ರಹಾಮನಿಗೆ ಸಾರಾಯಳಿಂದ ಮಗನು ಕೊಡಲ್ಪಡುವ ಸಮಯ ತಡವಾಯಿತು. ಅಬ್ರಹಾಮನು ತಾಳ್ಮೆ ತಪ್ಪಿದವನಾದನು ಮತ್ತು ಸಾರಾಯಳ ಒತ್ತಾಯದಂತೆ ತಾನೇ ಎಲ್ಲವನ್ನು ನಿರ್ಧರಿಸಿ ದೇವರ ಚಿತ್ತಕ್ಕೆ ಹೊರತಾಗಿ ನಡೆದನು. ಈ ಕಾರಣದಿಂದಾಗಿ ಇಸ್ಮಾಯೇಲನ ಜನನವಾಯಿತು. ಮರುಭೂಮಿ ಪ್ರದೇಶದ ಅರಬರು ಈಗಲೂ ಇಸ್ರಾಯೇಲರನ್ನು ಪೀಡಿಸುತ್ತಲೇ ಇದ್ದಾರೆ ಮತ್ತು ಈ ಪೀಡೆ ಇನ್ನೂ ಮುಂದುವರಿಯುತ್ತಲೇ ಇರುತ್ತದೆ. ಬಹುಶಃ ಕ್ರಿಸ್ತನ 1000 ವರ್ಷದ ಆಳ್ವಿಕೆಯ ತನಕ ಕೂಡ. ಪ್ರಿಯರೇ, ಅಬ್ರಹಾಮನ ಕೊನೆಯ 2 ಪರೀಕ್ಷೆಗಳು ಎಂಬ ವಿಚಾರವನ್ನು ನೋಡೋಣ. 6ನೇದಾಗಿ, 18ನೇ ಅಧ್ಯಾಯದಲ್ಲಿನ ಸೊದೋಮ್ ಗೋಮರದ ನಾಶನದ ಘಟನೆಯಲ್ಲಿ ಹಾಗೂ 7ನೇದಾಗಿ ತನ್ನ ಮಗನಾದ ಈಸಾಕನನ್ನು ಯಜ್ಞವರ್ಪಿಸಲು ಹೋಗುವಲ್ಲಿ ಉಂಟಾಯಿತು. ಅಧ್ಯಾಯ 22 ನೋಡಿರಿ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಆದಿಕಾಂಡ ಪುಸ್ತಕದ 17ನೇ ಅಧ್ಯಾಯದ ಧ್ಯಾನವನ್ನು ಮಾಡೋಣ. ಇದರ ಮುಖ್ಯ ಪ್ರಸ್ತಾಪ ದೇವರು ಅಬ್ರಹಾಮನಿಗೆ ಹೊಸ ಹೆಸರನ್ನು ಕೊಟ್ಟದ್ದು, ದೇವರ ಒಡಂಬಡಿಕೆ ಎಂಬುದಾಗಿದೆ. ಈಗ ನಾವು ಇಸ್ಮಾಯೇಲನ ಸ್ವಾಸ್ಥ್ಯ ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡದ 17ನೇ ಅಧ್ಯಾಯವು ಬಹು ವಿಶೇಷವಾದದ್ದೆಂದು ಅನೇಕರು ಭಾವಿಸ್ತಾರೆ. ಇಲ್ಲಿ ದೇವರು ಅಬ್ರಾಮನೊಂದಿಗೆ ಒಡಂಬಡಿಕೆ ಮಾಡಿಕೊಂಡನು. ಅವನಿಗೊಬ್ಬ ಮಗನನ್ನು ಕೊಡುತ್ತೇನೆಂಬ ವಾಗ್ದಾನವನ್ನು ದೃಢಪಡಿಸಿದನು. ಇಸ್ಮಾಯೇಲನು ತಾನು ವಾಗ್ದಾನ ಮಾಡಿದ ಮಗನಲ್ಲವೆಂಬುದನ್ನು ದೇವರು ಅಬ್ರಾಮನಿಗೆ ತಿಳಿಯಪಡಿಸ್ತಾನೆ. ಒಂದು ರೀತಿಯಲ್ಲಿ ಈ ಅಧ್ಯಾಯವು ಆದಿಕಾಂಡ ಪುಸ್ತಕದ ಕೇಂದ್ರವಾಗಿದೆ. ಇದು ಇಡೀ ಸತ್ಯವೇದದ ಕೇಂದ್ರವೂ ಆಗಬಹುದಾಗಿದೆ. ಅಬ್ರಾಮನೊಂದಿಗೆ ದೇವರು ಮಾಡಿಕೊಂಡ ಒಡಂಬಡಿಕೆಯಲ್ಲಿ 2 ಸಂಗತಿಗಳು ಒಳಗೊಂಡಿವೆ. ಒಂದು ವಂಶಮೂಲ ಹಾಗೂ ಇನ್ನೊಂದು ಒಂದು ದೇಶ. ತನ್ನನ್ನು ಆತನು ಅಬ್ರಾಮನಿಗೆ ಹೊಸ ಹೆಸರಿನಿಂದ ಪರಿಚಯ ಪಡಿಸಿಕೊಳ್ಳುತ್ತಾನೆ. ಎಲ್ ಶಡಾಯ್ ಎಂದು, ಅಂದರೆ ಸರ್ವಶಕ್ತನಾದ ದೇವರು ಎಂಬುದಾಗಿ. ಮತ್ತು ಅಬ್ರಾಮನಿಗೂ ಒಂದು ಹೊಸ ಹೆಸರನ್ನು ಕೊಡುತ್ತಾನೆ. ಇಲ್ಲಿವರೆಗೂ ಅವನ ಹೆಸರು ಅಬ್ರಾಮ ಎಂದಾಗಿತ್ತು. ಇನ್ನು ಮುಂದೆ ಅಬ್ರಹಾಮನೆಂದು ಬದಲಾಗುತ್ತದೆ. ಅಬ್ರಹಾಮನೆಂದರೆ ಅನೇಕ ಜನಾಂಗಗಳ ತಂದೆ ಎಂಬುದಾಗಿ. ದೇವರು ವಾಗ್ದಾನ ಮಾಡಿದ ಪುತ್ರನು ಇಸ್ಮಾಯೇಲನಲ್ಲವೆಂಬುದನ್ನು ಸ್ಪಷ್ಟಪಡಿಸುವುದೇ ಈ ಅಧ್ಯಾಯದ ಉದ್ದೇಶವಾಗಿದೆ. ಪ್ರಿಯರೇ, ದೇವರು ಅಬ್ರಾಮನಿಗೆ ಹೊಸ ಹೆಸರನ್ನು ಕೊಟ್ಟದ್ದು ಎಂಬ ವಿಚಾರವನ್ನು ನೋಡೋಣ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಬ್ರಾಮನು 99 ವರ್ಷದವನಾದಾಗ ಯೆಹೋವನು ಅವನಿಗೆ ದರ್ಶನ ಕೊಟ್ಟು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ. ಪ್ರಿಯರೇ, ಇದನ್ನು ಯೋಚಿಸಿರಿ. ಇಸ್ಮಾಯೇಲನು ಹುಟ್ಟಿದಾಗ ಅಬ್ರಾಮನು 86 ವರ್ಷದವನಾಗಿದ್ದನು. ಅಲ್ಲಿಂದ 14 ವರ್ಷದವರೆಗೆ ಈಸಾಕನು ಹುಟ್ಟಿರಲಿಲ್ಲ. ದೇವರು ಅಬ್ರಹಾಮನಿಗೆ ಕಾಣಿಸಿಕೊಂಡು, ನಾನು ಸರ್ವಶಕ್ತನಾದ ದೇವರು, ನನಗೆ ನಡಕೊಂಡು ದೋಷವಿಲ್ಲದವನಾಗಿರು ಎಂಬುದಾಗಿ ಹೇಳಿದನು. ದೇವರು ಅಂದನು, ನಾನು ಎಲ್ ಶಡಾಯ್, ಸರ್ವಶಕ್ತನಾದ ದೇವರು ಎಂಬುದಾಗಿ. ಇದು ದೇವರ ಹೊಸ ನಾಮಧೇಯ. ಮುಂದಕ್ಕೆ ನೋಡಿರಿ. ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 2ನೇ ವಚನವನ್ನು, ನಾನು ನಿನ್ನ ಸಂಗಡ ಒಡಂಬಡಿಕೆ ಮಾಡಿಕೊಳ್ಳುತ್ತೇನೆ, ಅತ್ಯಧಿಕವಾದ ಸಂತತಿಯನ್ನು ಕೊಡುವೆನು ಅಂದನು ಎಂಬುದಾಗಿ. ಪ್ರಿಯರೇ, ಈ ಅಧ್ಯಾಯದ 27 ವಚನಗಳಲ್ಲಿ ಒಡಂಬಡಿಕೆ ಎಂಬ ಪದವು 13 ಬಾರಿ ಬರುತ್ತಿರುವುದರಿಂದ ಇದನ್ನು ದೇವರೇ ನುಡಿದಿದ್ದಾನೆಂಬುದಕ್ಕೆ ಇದು ಸಾಕ್ಷಿಯಾಗಿದೆ. ದೇವರು ಅಬ್ರಹಾಮನಿಗೆ 5ನೇ ಬಾರಿಗೆ ಕಾಣಿಸಿಕೊಂಡದ್ದು ಒಡಂಬಡಿಕೆ ಮಾಡಿಕೊಳ್ಳಲಿಕ್ಕಾಗಿ ಮಾತ್ರವಲ್ಲದೆ ತಾನು ಮಾಡಿದ ಮಗನ ವಾಗ್ದಾನವನ್ನು ದೃಢೀಕರಿಸುವುದಕ್ಕಾಗಿ. ಇದರಿಂದ ಇಸ್ಮಾಯೇಲನು ದೂರವಾದನು. ಸಾರಳ ಗರ್ಭವು ನಿಜವಾಗಿಯೂ ಸಮಾಧಿಯಾಗಿತ್ತು.
ಮರಣದ ಸ್ಥಳವಾಗಿತ್ತು. ಈ ಮರಣದ ಮೂಲಕ ಜೀವವು ಉಂಟಾಯಿತು. ಇಸಾಕನು ಹುಟ್ಟಿದನು. ಪ್ರಿಯರೇ, ಮರಣದಿಂದ ಜೀವ. ಅಬ್ರಹಾಮನಿಗೆ ಈಗ ದೇವರು ಕೊಡೋ ವಾಗ್ದಾನ ಇದೆ. ಅಬ್ರಹಾಮನು 99 ವರ್ಷದವನು, ಸಾರಾಯಳು 89 ವರ್ಷದವಳು. ಇಸಾಕನು ಹುಟ್ಟಿದಾಗ ಅಬ್ರಹಾಮನಿಗೆ 100 ವರ್ಷ, ಸಾರಾಯಳಿಗೆ 90 ವರ್ಷ ಆಗಿತ್ತು. ಮುಂದಕ್ಕೆ ನೋಡಿರಿ, ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 3 ಮತ್ತು 4ನೇ ವಚನ. ಅಬ್ರಹಾಮನು ಅಡ್ಡ ಬೀಳಲು ದೇವರು ಅವನ ಸಂಗಡ ಮಾತಾಡಿ, ನಾನಂತೂ ನಿನಗೆ ವಾಗ್ದಾನ ಮಾಡುತ್ತೇನೆ, ಏನೆಂದರೆ ನೀನು ಅನೇಕ ಜನಾಂಗಗಳ ಮೂಲ ಪುರುಷನಾಗುವಿ ಎಂಬುದಾಗಿ. ಅಬ್ರಹಾಮನು ಅನೇಕ ಜನಾಂಗಗಳಿಗೆ ಮೂಲನಾಗುವನು ಎಂದು ದೇವರು ಹೇಳುತ್ತಾನೆ. ಒಂದು ರೀತಿಯಲ್ಲಿ ಈ ಲೋಕದ ಯಾವ ಪುರುಷನಿಗಿಂತಲೂ ಹೆಚ್ಚು ಸಂತಾನ ಅವನಿಗುಂಟಾಯಿತು. ಯೋಚಿಸಿರಿ, 4000 ವರ್ಷಗಳ ಅವಧಿಯಲ್ಲಿ 2 ಕವಲುಗಳಾದ ಸಂತಾನ, ಹಾಗೂ ಈಸಾಕನ ಪ್ರತಿ ಕವಲಿನಲ್ಲಿಯೂ ಕೋಟ್ಯಾಂತರ ಸಂತತಿ. ಎಂತಹ ದೊಡ್ಡ ಕುಟುಂಬ! ಇದರೊಂದಿಗೆ ಆತ್ಮಿಕ ಸಂತಾನವೂ ಇದೆ. ಯಾಕಂದರೆ ಕ್ರೈಸ್ತರಾದ ನಾವು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ಅಬ್ರಹಾಮನ ಮಕ್ಕಳಾಗುತ್ತೇವೆ. ಅಬ್ರಹಾಮನ ಕುರಿತು ಮಾತನಾಡುವಾಗ ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17ರಲ್ಲಿ ಪೌಲನು ಅಬ್ರಹಾಮನು ನಮ್ಮೆಲ್ಲರಿಗೂ ದೇವರ ಸನ್ನಿಧಿಯಲ್ಲಿ ಮೂಲ ಪಿತೃವಾಗಿದ್ದಾನೆ ಎಂದು ಹೇಳಿದ್ದಾನೆ. ಅಂದರೆ ಇದು ವಿಶ್ವಾಸಿಗಳು, ಇಸ್ರಾಯೇಲ್ಯರು ಹಾಗೂ ಅರಬರನ್ನೆಲ್ಲ ಒಳಗೊಂಡಂತಾಗಿದೆ. ಈ ದೊಡ್ಡ ಸಮೂಹದ ಕೋಟ್ಯಾಂತರ ಜನಸಂಖ್ಯೆಯನ್ನು ಯೋಚಿಸಿರಿ. ನಾನು ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವನ್ನಾಗಿ ಮಾಡುತ್ತೇನೆ ಎಂದು ದೇವರು ಹೇಳುತ್ತಾನೆ ಮತ್ತು ಈ ವಾಗ್ದಾನವನ್ನು ಆತನು ನೆರವೇರಿಸಿದ್ದಾನೆ. ಮುಂದಕ್ಕೆ ನೋಡೋಣ ಪ್ರಿಯರೇ, ಆದಿಕಾಂಡ ಪುಸ್ತಕ 17ನೇ ಅಧ್ಯಾಯ 5ನೇ ವಚನವನ್ನು. ಇನ್ನು ಮುಂದೆ ನಿನಗೆ ಅಬ್ರಹಾಮನೆಂದು ಹೆಸರಿರುವುದಿಲ್ಲ, ನಿನ್ನನ್ನು ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ನೇಮಿಸಿರುವುದರಿಂದ ನಿನಗೆ ಅಬ್ರಹಾಮನೆಂದು ಹೆಸರಿರುವುದು ಎಂಬುದಾಗಿ. ಪ್ರಿಯರೇ, ಅಬ್ರಾಮ ಎಂಬ ಪದದ ಅರ್ಥ ಉನ್ನತ ತಂದೆ ಇಲ್ಲವೇ ಉನ್ನತ ಪ್ರದೇಶಗಳ ಪಿತೃ ಎಂಬುದಾಗಿ. ಅಬ್ರಹಾಮ ಎಂಬುದರ ಅರ್ಥ ದೊಡ್ಡ ಗುಂಪಿನ ಪಿತೃ ಎಂಬುದಾಗಿ. ಈ ಅಬ್ರಾಮನ ನಂಬಿಕೆಯ ಕುರಿತಾಗಿ ತಿಳಿಸಲು ನಾನು ಒಂದು ಚಿಕ್ಕ ಕಥೆಯನ್ನು ಹೇಳುತ್ತೇನೆ. ಒಂದು ವೇಳೆ ಬೆಳಿಗ್ಗೆ ಅಬ್ರಾಮನು ಸಾರಾಯಳು ಎದ್ದು ತಮ್ಮ ಡೇರೆಯ ಬಳಿ ಕೆಲಸ ಮಾಡುತ್ತಿರುವಾಗ ಅವನು ಹೆಬ್ರೋರಿನ ಬಳಿ ನಿರ್ಮಿಸಿದ್ದ ಓಯಸಿಸ್ನ ಬಳಿಯಲ್ಲಿ ವ್ಯಾಪಾರಿಗಳ ಒಂದು ಗುಂಪು ಕಾಣಿಸಿಕೊಂಡರೆ, ಅಬ್ರಾಮನು ಹೊರಬಂದು ಅವರನ್ನು ಸಂಧಿಸಿದಾಗ ಅವರು ತಮ್ಮ ಒಂಟೆಗಳಿಗೆ ನೀರು ಬೇಕೆಂದು ಕೇಳಿದರು. ಆ ದಿನಗಳ ಜನರು ತುಂಬ ಅತಿಥಿ ಸತ್ಕಾರ ಮಾಡುವವರು. ಇದು ನಿಜವಾಗಿ ಆಸಕ್ತಿಕರವಾದದ್ದೇ. ಅವರೊಳಗೆ ಬಹುಶಃ ಈ ರೀತಿಯ ಸಂಭಾಷಣೆ ನಡೆಯುತ್ತದೆ. ಏನೆಂದರೆ, ಒಳ್ಳೆಯದು, ಒಂಟೆಗಳಿಗೆ ನೀರು ಕುಡಿಸಿರಿ, ನಿಮಗೂ ಬೇಕಾದರೆ ತೆಗೆದುಕೊಳ್ಳಿ, ಸ್ವಲ್ಪ ಸಮಯ ನಿಂತು ಹೋಗುತ್ತೀರೋ? ಆಗ ಅವರು, ಇಲ್ಲ, ನಾವು ವ್ಯಾಪಾರ ಸಂಬಂಧದಲ್ಲಿ ಬಂದಿದ್ದೇವೆ, ಬೇಗ ಹೋಗಿ ಐಗುಪ್ತವನ್ನು ಸೇರಿಕೊಳ್ಳಬೇಕಾಗಿದೆ. ಆಗ ಅವರು ತಮ್ಮ ಪರಿಚಯ ಮಾಡಿಕೊಡುತ್ತಾ, ಒಬ್ಬನು ನನ್ನ ಹೆಸರು ಅಲ್ಲ ಎಂದು, ಇನ್ನೊಬ್ಬನು ನನ್ನ ಹೆಸರು ಆಲಿಬಾಬಾ ಎಂದು, ನಿನ್ನ ಹೆಸರೇನು ಎಂದು ಅಬ್ರಹಾಮನನ್ನು ಕೇಳಿದಾಗ ಅವನು, ನನ್ನ ಹೆಸರು ಉನ್ನತ ಪಿತೃ ಎಂದರೆ. ಅವರು ಆಶ್ಚರ್ಯದಿಂದ, ಆಹಾ, ಮಗನೋ ಮಗಳೋ ಎಂದು ಕೇಳುತ್ತಾರೆ. ಆಗ ಅಬ್ರಹಾಮನು, ನನಗೆ ಮಕ್ಕಳಿಲ್ಲ ಎನ್ನುತ್ತಾನೆ. ಆಗ ಅವರು ನಗಾಡಿ ಹೇಳಬಹುದು, ನಿನಗೆ ಮಕ್ಕಳೇ ಇಲ್ಲ, ಆದರೆ ನಿನ್ನ ಹೆಸರು ಅಬ್ರಹಾಮನೆಂದೋ? ಮಕ್ಕಳಿಲ್ಲದವನು ತಂದೆಯಾಗಿರಲು ಹೇಗೆ ಸಾಧ್ಯ ಎಂದು ಕೇಳಬಹುದು. 6 ತಿಂಗಳ ಬಳಿಕ ಅವರು ಹಿಂತಿರುಗಿ ಬರುತ್ತಾರೆ. ಈಗ ಅವನು ಅವರನ್ನು ಸಂಧಿಸಲು ಹೊರಬಂದಾಗ ಅವರೆಲ್ಲರೂ ನಗಾಡುತ್ತಾ, ಓ ಉನ್ನತ ಪಿತೃವೇ ಎಂದು ಕರೆಯಬಹುದು. ಆಗ ಅವನು ಅವರಿಗೆ, ನನ್ನ ಹೆಸರು ಈಗ ಉನ್ನತ ಪಿತೃವೆಂದಲ್ಲ, ಈಗ ಅದು ಸಂತತಿಗಳ ತಂದೆ ಎಂಬುದಾಗಿದೆ ಎಂದು ಹೇಳುತ್ತಾನೆ. ಹಾಗಾದರೆ ನಿನಗೆ ಅವಳಿ ಜವಳಿ ಹುಟ್ಟಿದರೋ ಎಂದಾಗ ಅವನು, ಇಲ್ಲಿ ನನಗೆ ಮಕ್ಕಳಾಗಲಿಲ್ಲ ಎಂದನ್ನುತ್ತಾನೆ. ಆಗ ಅವರು ಇನ್ನೂ ನಗಾಡುತ್ತಾ, ಎಂಥ ಹಾಸ್ಯದ ಸಂಗತಿ ಇದು, ಮಕ್ಕಳಿಲ್ಲದೆಯೇ ಈ ಮನುಷ್ಯ ತಂದೆ ಎಂದು ಕರೆಸಿಕೊಳ್ಳುತ್ತಾನೆ ಎಂದು ಹೇಳುತ್ತಾರೆ. ಅಬ್ರಹಾಮನೆಂದರೆ ಅಬ್ರಹಾಮನೇ ದೊಡ್ಡ ಸಂತತಿಯ ಪಿತೃ. ಆಗ ಅದು ನಂಬಿಕೆಯ ಮಾತಾಗಿತ್ತು.
ಆದರೆ 4000 ವರ್ಷಗಳ ಬಳಿಕ ನಾನು ನೀವು ಇರುವ ಈ ಕಾಲದಲ್ಲಿ ದೇವರು ಆ ಮಾತನ್ನು ನಿಜ ಮಾಡಿದನೆಂದು ಹೇಳಬಹುದು. ಆ ಹೆಸರು ಅರ್ಥಪೂರ್ಣವಾಗಿಯೇ ಉಳಿದಿದೆ. ಅವನು ಇನ್ನೂ ಕೂಡ ಅಬ್ರಹಾಮನಾಗಿಯೇ ಇದ್ದಾನೆ, ದೊಡ್ಡ ಸಂತತಿಯ ಪಿತೃವಾಗಿ. ಪ್ರೀತಿಯುಳ್ಳ ದೇವಜನರೇ, ಎಷ್ಟೊಂದು ಅದ್ಭುತವಲ್ಲವೇ? ದೇವರು ತನ್ನ ಮಾತಿಗನುಸಾರವಾಗಿ ನಡೆಯುತ್ತಾನೆ. ನಮ್ಮ ಜೀವಿತದಲ್ಲೂ ಕೂಡ ಹಾಗೆಯೇ ವಾಕ್ಯದ ಮೂಲಕ ಆತನು ಮಾತಾಡಿ ಆ ಮಾತನ್ನು ನಾವು ನಂಬಿದರೆ ನಮ್ಮ ಜೀವಿತದಲ್ಲಿ ಅದನ್ನು ಈಡೇರಿಸ್ತಾನೆ. ಆದ್ದರಿಂದ ನಂಬಿಕೆಯಿಂದ ಆತನ ಬಳಿಗೆ ಬರೋಣ, ಪ್ರಾರ್ಥನೆ ಮಾಡೋಣ. ಕೃಪಾಳು ದೇವರೇ, ನಿನ್ನ ಪಾದ ಬಳಿಗೆ ಬಂದಿದ್ದೇವೆ. ನಮ್ಮ ನಂಬಿಕೆಯನ್ನು ಬಲಪಡಿಸು. ನಾವು ನಿನ್ನ ಮಾತಿಗೆ ವಿಧೇಯರಾಗಿ ಜೀವಿಸೋದಕ್ಕೆ ಸಹಾಯ ಮಾಡು. ಬರುವಂತೆಲ್ಲ ಪರಿಸ್ಥಿತಿಗಳಲ್ಲಿ ನಿನ್ನನ್ನು ದೃಷ್ಟಿಸುತ್ತಾ ಮುನ್ನಡೆಯೋದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರನ್ನು ಕರುಣಿಸು ಸ್ವಾಮಿ. ಅವರ ಚಿಂತಾಭಾರಗಳನ್ನು ನೀಗಿಸು, ಕಷ್ಟಗಳನ್ನು ಪರಿಹರಿಸು. ನಿನ್ನ ವಾಕ್ಯಗಳಿಂದ ತುಂಬಿಸಿ ನಂಬಿಗಸ್ತ ಆಳುಗಳಾಗಿ ಮುನ್ನಡೆಯುವಂತೆ ಸಹಾಯ ಮಾಡು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಹಾಗರಳು ನನ್ನನ್ನು ನೋಡುವಾತನನ್ನು ನಾನಿಲ್ಲಿ ನೋಡಿದ್ದೇನಲ್ಲ ಎಂದು ಯೆಹೋವನಿಗೆ ಏನೆಂದು ಹೆಸರಿಟ್ಟಳು? ಹಾಗರಳು ನನ್ನನ್ನು ನೋಡುವಾತನನ್ನು ನಾನಿಲ್ಲಿ ನೋಡಿದ್ದೇನಲ್ಲ ಎಂದು ಯೆಹೋವನಿಗೆ ಏನೆಂದು ಹೆಸರಿಟ್ಟಳು? ಉತ್ತರ: ಯೆಹೋವ ಈರೆ, ನೋಡುವ ದೇವರು, ಲಹೈರೋಯಿ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಆತ್ಮೀಯರೇ, ಅಬ್ರಹಾಮನು ತೊಡಕಾಗಬಹುದಾದ 2 ಸಂಗತಿಗಳು. ಯೆಹೋವನ ದೂತನು ನರಾವತಾರದ ಮೊದಲಿನ ಕ್ರಿಸ್ತನೇ ಎಂಬುದು ಅರ್ಥಪೂರ್ಣವಾದದ್ದು. ಅಬ್ರಹಾಮನು ಹಾದು ಬಂದ 7 ಪರೀಕ್ಷೆಗಳ ಸತ್ಯವು. ಅಬ್ರಹಾಮನಿಗೆ ದೇವರು ಹೊಸ ಹೆಸರನ್ನು ಕೊಟ್ಟು ಅವನೊಂದಿಗೆ ವಾಗ್ದಾನ ಮಾಡಿಕೊಂಡದ್ದು. ಈ ಎಲ್ಲ ಸತ್ಯಗಳು ನಮ್ಮನ್ನು ಆತ್ಮೀಕವಾಗಿ ಬಲಪಡಿಸಿರುವಾಗ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಾವು ಜೀವಿಸೋಣ. ಪ್ರಿಯ ವೀಕ್ಷಕರೇ, ಇಂದು ನೀವು ತಿಳಿದುಕೊಂಡಂಥ ಸತ್ಯಗಳನ್ನು, ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.